ಇವತ್ತು ವಿಜಯಣ್ಣ ದಾರಿಲಿ ಬರ್ತಾ ಹಾಸ್ಯ ಮಾಡ್ತಾ ಹೇಳಿದ್ರು, ಬೇರೆ ಎಲ್ಲಾ ಕ್ಷೇತ್ರಗಳಲ್ಲೂ ವೀಕ್ಷಕರನ್ನ ಕಳಿಸಿ ಯಾರ ಅಭ್ಯರ್ಥಿ ಆಗಬೇಕು ಏನು ಅಂತ ಹೇಳಿ ಕಾರ್ಯಕರ್ತರಲ್ಲಿ ಕೇಳಿದಾಗ ಬೇರೆ ಬೇರೆ ರೀತಿಯ ಹೆಸರುಗಳು ಎಲ್ಲ ಕ್ಷೇತ್ರಗಳಲ್ಲೂ ಬಂದಿತ್ತು. ನಿನ್ ಕ್ಷೇತ್ರದಲ್ಲಿ ಎಲ್ಲಾ ಕಾರ್ಯಕರ್ತರು ಒಂದೇ ಹೆಸರು ಹೇಳಿದ್ದು, ಇಲ್ಲಿ ಯಾವುದೇ ಗೊಂದಲ ಇಲ್ಲದಲೆ ಒಂದೇ ರೀತಿ ಒಂದೇ ಒಗ್ಗಟ್ಟಿನಿಂದ ಕೆಲಸ ನಡೀತಾ ಇರುವಂತದ್ದು ಬೆಂಗಳೂರು ದಕ್ಷಿಣದಲ್ಲಿ ಅಂತ ಮಾತನಾಡ್ತಾ ಹೇಳುದು. ಇದು ನನಗೆ ಕೊಟ್ಟಂತ ಸರ್ಟಿಫಿಕೇಟ್ ಅಲ್ಲ, ಇದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಎಲ್ಲ ನಮ್ಮ ಕಾರ್ಯಕರ್ತರು ಯಾವ ರೀತಿ ಇದ್ದಾರೆ ಅನ್ನೋದಕ್ಕೆ ಕೊಟ್ಟಂತ ಸರ್ಟಿಫಿಕೇಟ್ ನಮ್ಮ ರಾಜ್ಯಾಧ್ಯಕ್ಷರು. ನಾನಿವತ್ತು ಬಹಳ ಹೆಮ್ಮೆಯಿಂದ ಮತ್ತೆ ಉತ್ಸಾಹದಿಂದ ಹೇಳಬಲ್ಲೆ, ಕಳೆದ 5 ವರ್ಷಗಳಲ್ಲಿ ನಮ್ಮೆಲ್ಲರ ಒಂದು ತಂಡ ಭಾರತೀಯ ಜನತಾ ಪಾರ್ಟಿಯನ್ನ ದಕ್ಷಿಣ ಜಿಲ್ಲೆಯಲ್ಲಿ ಮತ್ತಷ್ಟು ಗಟ್ಟಿ ಮಾಡುವಂತ ಕಡೆಗೆ ನಾವೆಲ್ಲರೂ ಪ್ರಯತ್ನ ಮಾಡಿದ್ದೇವೆ. ಅದರ ಫಲವಾಗಿ 2019ರ ಲೋಕಸಭಾ ಚುನಾವಣೆ ಇರಬಹುದು ಅಥವಾ ನಂತರ ಬಂದಂತ ವಿಧಾನಸಭಾ ಚುನಾವಣೆ ಇರಬಹುದು, ಎಲ್ಲಾ ಚುನಾವಣೆಗಳಲ್ಲೂ ಕೂಡ ಸೋತಂತ ಕ್ಷೇತ್ರಗಳಲ್ಲೂ ಕೂಡ ಹಿಂದೆ ನಮ್ಮ ಅಭ್ಯರ್ಥಿಗಳಲ್ಲಿ ಎಷ್ಟು ವೋಟ್ ತಗೊಂಡಿದ್ರೋ ಅದಕ್ಕಿಂತ ಜಾಸ್ತಿ ವೋಟ್ಗಳನ್ನ ನಮ್ಮ ಅಭ್ಯರ್ಥಿಗಳು ಗೋವಿಂದರಾಜನಗರ, ವಿಜಯನಗರ ಮತ್ತು ಬಿಟಿಎಂ ಲೇಔಟ್ ಕ್ಷೇತ್ರಗಳಲ್ಲೂ ಕೂಡ ತೆಗೆದುಕೊಂಡು, ಅಂದ್ರೆ ಪಾರ್ಟಿ ಬೆಳೆದಿದೆ, ಪಾರ್ಟಿ ಮತ್ತಷ್ಟು ಗಟ್ಟಿಯಾಗಿದೆ. ಕಳೆದ 10 ವರ್ಷದಲ್ಲಿ ದೇಶದ ಮತದಾರರ ಆಶೀರ್ವಾದದಿಂದ ನರೇಂದ್ರ ಮೋದಿಯವರು ಸುಮಾರು 30 ವರ್ಷದ ನಂತರ ಪೂರ್ಣ ಬಹುಮತದ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸರ್ಕಾರವನ್ನ ಇಡೀ ದೇಶದಲ್ಲಿ ನಡೆಸಿದ್ದಾರೆ. 10 ವರ್ಷದ ಹಿಂದೆ ಮತ್ತು 10 ವರ್ಷದ ನಂತರದ ಭಾರತದ ಚಿತ್ರಣ ಒಂದು ನಿಮಿಷ ನಾವು ಕಣ್ಮುಂದೆ ತೆಗೆದುಕೊಂಡ್ರೆ ಯಾವ ಮಟ್ಟದಲ್ಲಿ ದೇಶ ಪರಿವರ್ತನೆ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. 10 ವರ್ಷ ಹಿಂದೆ ನಾವು ಪೇಪರ್ ತೆಗೆದು ಹೆಡ್ಲೈನ್ಸ್ ನೋಡಿದ್ರೆ ಪ್ರತಿ ದಿವಸ ಪೇಪರ್ನಲ್ಲಿ 2 ಲಕ್ಷ ಕೋಟಿ ರೂಪಾಯಿಯ 2G ಹಗರಣ, 10 ಲಕ್ಷ ಕೋಟಿ ರೂಪಾಯಿಯ ಕಲ್ಲಿದ್ದಲು ಹಗರಣ, ಹೀಗೆ ಪ್ರತಿ ದಿವಸ ಭ್ರಷ್ಟಾಚಾರದ ಸುದ್ದಿಗಳೇ ಪೇಪರ್ನಲ್ಲಿ ಇರ್ತಾರೆ. ಆದ್ರೆ ಇವತ್ತು ನಾವು ಪೇಪರ್ನ ತೆಗೆದ್ರೆ ಭ್ರಷ್ಟಾಚಾರದ ಸುದ್ದಿ ಅಲ್ಲ, ಬದಲಾಗಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ನ ಮೂಲಕ 30 ಲಕ್ಷ ಕೋಟಿ ರೂಪಾಯಿಯನ್ನು ಸರ್ಕಾರ ಉಳಿಸಿರುವಂತ, ತೆರಿಗೆ ಹಣವನ್ನು ಉಳಿಸಿರುವಂತ ಕಥೆಗಳು ಇವತ್ತು ನ್ಯೂಸ್ ಪೇಪರ್ನಲ್ಲಿದ್ದಾವೆ. 10 ವರ್ಷದ ಹಿಂದೆ ದೇಶದ ಆರ್ಥಿಕತೆಯ ಸ್ಥಿತಿ ಯಾವ ರೀತಿ ಇತ್ತು ಅಂದ್ರೆ, ಇಡೀ ವಿಶ್ವದಲ್ಲಿ ಅತ್ಯಂತ ಹಿಂದುಳಿದಂತ 5 ಆರ್ಥಿಕ ಸ್ಥಿತಿಗಳಲ್ಲಿ ಭಾರತ ಅಂತ ಒಂದು ಕನ್ಸಿಡರ್ ಆಗ್ತಾ ಇತ್ತು. ಫ್ರೆಜೈಲ್ 5 ಅಂತ ಯಾವ ಇಕಾನಮೀಸ್ ಅನ್ನ ಕರೀತಾ ಇದ್ರು ಅದರಲ್ಲಿ ಭಾರತ ಒಂದಿತ್ತು. ಆದ್ರೆ ಇವತ್ತು ನರೇಂದ್ರ ಮೋದಿ ಅವರ 10 ವರ್ಷದ ಆಡಳಿತ ನಂತರ ಇವತ್ತು ವಿಶ್ವದಲ್ಲಿ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಇವತ್ತು ಭಾರತ ಹೊರಹೊಮ್ಮಿದೆ. ಇನ್ನು 2 ವರ್ಷದಲ್ಲಿ ನಾವು ನಂಬರ್ 3 ಸ್ಥಾನಕ್ಕೂ ಕೂಡ ಮೇಲ್ ಬರ್ತೇವೆ. 10 ವರ್ಷದ ಹಿಂದೆ ಬೆಂಗಳೂರು ಇರ್ಬೋದು, ದೆಹಲಿ ಗೌಹಾಟಿ ಇರ್ಬೋದು, ಮುಂಬೈ ಇರ್ಬೋದು, ದೇಶದ ಯಾವುದೇ ಊರಿನಲ್ಲೂ ಕೂಡ ಮನಸ್ಸಿಗೆ ಬಂದಂತ ಸಂದರ್ಭದಲ್ಲಿ ಮನಸ್ಸಿಗೆ ಬಂದಾಗ ಹಾಗೆ ಟೆರರಿಸ್ಟ್ಗಳು ಬಾಂಬ್ ಅಟ್ಯಾಕ್ ಗಳನ್ನ ಮಾಡ್ತಾ ಇದ್ರು. ನಾವು ಬಸ್ ಸ್ಟ್ಯಾಂಡಿಗೆ, ರೈಲ್ವೆ ಸ್ಟೇಷನ್ಗೆ ಹೋದ್ರೆ ಅನೌನ್ಸ್ಮೆಂಟ್ ಗಳಾಗ್ತಾ ಇತ್ತು. ಯಾವ್ದಾದ್ರೂ ನೀವು ನೋಡಿಲ್ದಲೇ ಇರುವಂತ ಬ್ಯಾಗ್ ಇತ್ತು ಅಂತಂದ್ರೆ, ಅನ್ಅಟೆಂಡೆಡ್ ಬಿಲಾಂಗಿಂಗ್ಸ್ ಇತ್ತು ಅಂತಂದ್ರೆ ಅದನ್ನ ಅಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬನ್ನಿ, ಹುಷಾರಾಗಿರಿ. ದೇಶದ ಲಾ ಅಂಡ್ ಆರ್ಡರ್ ಸ್ಥಿತಿ ಕೂಡ ಆ ಮಟ್ಟದಲ್ಲಿ ಕೆಳಗೆ ಹೋಗಿತ್ತು. ಆದ್ರೆ ಇವತ್ತು ಜಮ್ಮು ಕಾಶ್ಮೀರದ ಹೊರಗಡೆ ಆಗಿ ದೇಶದ ಯಾವ ಭಾಗದಲ್ಲೂ ಕೂಡ ಟೆರರಿಸ್ಟ್ ಅಟ್ಯಾಕಿಗೆ ಒಂದೇ ಒಂದು ಕೂಡ ಬಲಿಯಾಗದಲ್ಲೇ ಇರುವಂತದ್ದು ಕಳೆದ 10 ವರ್ಷದ ಇತಿಹಾಸ. ಯಾಕೆಂದ್ರೆ ಪಾಕಿಸ್ತಾನದ ಒಳಗೆ ನುಗ್ಗಿ ಸರ್ಜಿಕಲ್ ಸ್ಟ್ರೈಕ್ ನ ಮಾಡಿ ವಿದೇಶಿ ಭೂಮಿಯೊಳಗೆ ಹೋಗಿ, ವೈರಿ ಭೂಮಿಯೊಳಗಡೆ ಹೋಗಿ
ಟೆರರಿಸ್ಟ್ ಕ್ಯಾಂಪ್ಗಳನ್ನು ತೆಗೆದುಹಾಕುವಂತ ಸಾಮರ್ಥ್ಯ ಭಾರತಕ್ಕೆ ಬಂದಿದ್ರೆ ಕಳೆದ 10 ವರ್ಷದಲ್ಲಿ ಮೋದಿ ಅವರ ನೇತೃತ್ವದಲ್ಲಿ ಬಂದಿದೆ. ಆದ್ರೆ ನೋಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, 8 ತಿಂಗಳಲ್ಲಿ 10 ವರ್ಷದಲ್ಲಿ ಆಗದಲ್ಲೇ ಇದ್ದಂತ ಬಾಂಬ್ ಬ್ಲಾಸ್ಟ್ಗಳ ಪ್ರಕರಣ ರಾಮೇಶ್ವರಂ ಕೆಫೆಯಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಪ್ರಾರಂಭ ಆಗುತ್ತೆ. ಬಿಜೆಪಿ ಎಲ್ಲೆಲ್ಲಿ ಅಧಿಕಾರಕ್ಕಿರುತ್ತೆ ಅಲ್ಲಿ ಭಯೋತ್ಪಾದನೆ ಅಂತಂದ್ರೆ ಬಿಜೆಪಿಯದ್ದು ನೋ ಟಾಲರೆನ್ಸ್ ಪಾಲಿಸಿ. ಎಲ್ಲೆಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ತುಷ್ಟೀಕರಣವನ್ನು ಮಾಡಿ ಈ ರೀತಿಯ ಚಟುವಟಿಕೆಗಳನ್ನ ಮಾಡುವಂತವರಿಗೆ ಬೆಂಬಲ ಕೊಡುವಂತ ಚಟುವಟಿಕೆಗಳು ಕಾಂಗ್ರೆಸ್ನಿಂದ ಆಗುವಂತದ್ದು ನೋಡ್ತಾ ಇದ್ದೀವಿ. 500 ವರ್ಷಗಳಿಂದ ನಮ್ಮ ಹಿಂದೂ ಸಮಾಜದ ಒಂದು ಬೇಡಿಕೆ ಇತ್ತು, ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ. 500 ವರ್ಷಗಳ ಕಾಲ ಈ ದೇಶದ ಮೇಲಿದ್ದಂತ ಕಳಂಕವನ್ನು ತೆಗಿಬೇಕು ಅಂತ ಮೋದಿ ಅವರು ನಮ್ಮೆಲ್ಲರ ಪ್ರತಿನಿಧಿಯಾಗಿ ಆಯ್ಕೆ ಆದರು. ಕಾನೂನಾತ್ಮಕವಾಗಿ, ಸಾಂವಿಧಾನಿಕವಾಗಿ 500 ವರ್ಷಗಳ ಬೇಡಿಕೆಯನ್ನ ರಾಮ ಮಂದಿರದ ನಿರ್ಮಾಣವನ್ನ ಈಡೇರಿಸಿದ್ರು. ಜನವರಿ 22ನೇ ತಾರೀಕು ನಮ್ಮೆಲ್ಲರ ಸೌಭಾಗ್ಯ, ನಾವು ಭವ್ಯ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಯನ್ನು ನಾವೆಲ್ಲರೂ ಕೂಡ ನಮ್ಮ ಜೀವಿತಾವಧಿಯಲ್ಲಿ ನೋಡಿದ್ವಿ. ಐತಿಹಾಸಿಕವಾದಂತಹ ಕೆಲಸಗಳು ನಡೆದಿವೆ. ಆರ್ಟಿಕಲ್ 370 ತೆಗೆದುಹಾಕಿದೆ, ಸಿಎಎ ಜಾರಿಗೆ ತಂದಿದೆ. ಎಲ್ಲ ನೋಡಿದ್ರೆ ಅಲ್ಲಿ ಹೊಸ ಏರ್ಪೋರ್ಟ್ಗಳು, ಹೈವೇಗಳು, ಇದರ ಕನ್ಸ್ಟ್ರಕ್ಷನ್ಗಳು ನಡೀತಾ ಇದೆ. ಇಡೀ ದೇಶ ಇವತ್ತು 8% ಜಿಡಿಪಿ ಗ್ರೋತ್ ನಲ್ಲಿ ದೇಶ ಮುಂದುವರಿತಾ ಇದೆ. ಜನ ಮೋದಿಜಿಗೆ ವೋಟ್ ಹಾಕ್ಲಿಕ್ಕೆ, ಬಿಜೆಪಿಯನ್ನ ಮತ್ತೆ ಆರಿಸಲಿಕ್ಕೆ ಹಾತುರದಿಂದ ಕಾಯ್ತಾ ಇದ್ದಾರೆ. ಇವತ್ತು ದೇವಸ್ಥಾನದಲ್ಲಿ ಬೆಳಗ್ಗೆ ಯಾವುದೋ ಕಾರ್ಯಕ್ರಮಕ್ಕೆ ಹೋದಾಗ ಯಾರೋ ಹೇಳಿದ್ರು, ಸರ್ ನಿನ್ನೆ ಡೇಟ್ ಅನೌನ್ಸ್ ಆಯ್ತು, 26ನೇ ತಾರೀಕಿಗೆ ಕಾಯ್ತಾ ಇದೀವಿ, ಯಾವತ್ತು ಹೋಗಿ ಬೆಳಗ್ಗೆ 7 ಗಂಟೆಗೆ ಲೈನ್ ಹಚ್ಚಿ ಕಮಲಕ್ಕೆ ವೋಟ್ ಹಾಕಬೇಕು, ಮೋದಿಜಿಗೆ ಮತ್ತೆ ಗೆಲ್ಲಿಸಬೇಕು ಅಂತ ನಾವು ಕಾಯ್ತಾ ಇದೀವಿ. ಯಾವತ್ತು 26ನೇ ತಾರೀಕು ಬರುತ್ತೆ ಅಂತ ಕಾಯ್ತಾ ಇದ್ದೀವಿ. ಇದು ದೇಶದ ಮೂಡು. ಕಳೆದ 5 ವರ್ಷದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಬೆಂಗಳೂರು ದಕ್ಷಿಣಕ್ಕೆ, ಬೆಂಗಳೂರು ನಗರಕ್ಕೆ ಸಾಕಷ್ಟು ಕೆಲಸಗಳನ್ನ ಮಾಡುವಂತ ಅವಕಾಶ ಸಿಕ್ತು. ಅನಂತ್ ಕುಮಾರ್ ಅವರು ಯಾವ ರೀತಿ ಇಲ್ಲಿ ಕೆಲಸ ಮಾಡಿದ್ರು, ಅವ್ರು ಹಾಕೊಟ್ಟಂತ ಅಡಿಪಾಯ, ಅವ್ರು ಹಾಕೊಟ್ಟಂತ ಬುನಾದಿ, ಅವರು ಕಟ್ಟಿದಂತ ಕಟ್ಟಡಕ್ಕೆ ಮತ್ತಷ್ಟು ಅಂತಸ್ತುಗಳನ್ನ ಕಟ್ಟುವಂತ ಅವಕಾಶ ಸಿಕ್ತು. ಪಾರ್ಲಿಮೆಂಟ್ನಲ್ಲಿ ಧ್ವನಿ ಎತ್ತಿ ದೇಶದ ಸಿಆರ್ಪಿಎಫ್, ಸಿಎಪಿಎಫ್, ರೂರಲ್ ಬ್ಯಾಂಕಿಂಗ್ ಎಕ್ಸಾಮ್ಗಳಲ್ಲಿ ನಮ್ಮ ಕನ್ನಡದ ಯುವಕರು ಕನ್ನಡದಲ್ಲೇ ಪರೀಕ್ಷೆ ಬರೆಯುವಂತಹ ಅವಕಾಶವನ್ನು ಕಲ್ಪಿಸುವಂತ ಒಂದು ಸೌಭಾಗ್ಯ ನನಗೆ ಕಳೆದ 5 ವರ್ಷಗಳಲ್ಲಿ ಸಿಕ್ತು. ಇವತ್ತು ನಮ್ಮ ಕನ್ನಡ ಮೀಡಿಯಂನಲ್ಲಿ ಓದಿರುವಂತಹ ಯುವಕರು ಮುಂಚೆ ಬರೀ ಇಂಗ್ಲಿಷ್ನಲ್ಲಿ ಮತ್ತೆ ಹಿಂದಿಲಿ ಮಾತ್ರ ಪರೀಕ್ಷೆ ಬರೆಯುವಂತದ್ದಿತ್ತು. ಇವತ್ತು ಕನ್ನಡ ಭಾಷೆಯಲ್ಲೂ ಕೂಡ ಕೇಂದ್ರ ಸರ್ಕಾರದ ಎಲ್ಲ ಪರೀಕ್ಷೆಗಳನ್ನ ಬರೆದು ಉತ್ತೀರ್ಣರಾಗಿ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಕೆಲಸ ತಗೊಳ್ಳಿಕ್ಕೆ ಇವತ್ತು ನಮ್ಮ ಯುವಕರಿಗೆ ಅವಕಾಶ ಆಗಿದೆ. ಎಸ್.ಎಂ. ಕೃಷ್ಣರ ಕಾಲದಿಂದ ಬೆಂಗಳೂರಿಗೆ ಒಂದು ಯುಎಸ್ ಕಾನ್ಸುಲೇಟ್ ಬರಬೇಕು ಅನ್ನುವಂತ ಒಂದು ನಮ್ಮ ಬೇಡಿಕೆ ಇತ್ತು. ನಮ್ಮ ಯುವಕರು, ಇಂಜಿನಿಯರ್ಗಳು ಬಹಳ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಸಾಫ್ಟ್ವೇರ್ನವರಿದ್ದಾರೆ. ಯುಎಸ್ ವೀಸಾ ಇಂಟರ್ವ್ಯೂಗೆ, ಒಂದು ಸ್ಟ್ಯಾಂಪಿಂಗಿಗೆ ಪ್ರತಿ ಸತಿ ಚೆನ್ನೈಗೆ ಹೋಗಬೇಕಾಗಿತ್ತು, ಹೈದರಾಬಾದ್ಗೆ, ಡೆಲ್ಲಿಗೆ ಹೋಗಬೇಕಾಗಿತ್ತು. ಒಂದ್ಸತಿ ಹೋಗಬೇಕು ಅಂತಂದ್ರೆ 30,000 40,000 ರೂಪಾಯಿ ಖರ್ಚಾಗೋದು, 2-3 ದಿವಸದ ಪ್ರಕ್ರಿಯೆ ಆಗ್ತಾ ಇತ್ತು. ಜೈಶಂಕರ್ ಅವರನ್ನ, ಪ್ರಧಾನಮಂತ್ರಿಗಳನ್ನ ಬೇಡಿ ಬೆಂಗಳೂರಿಗೆ ಎಸ್.ಎಂ. ಕೃಷ್ಣರ ಕಾಲದಲ್ಲಿ ಆಗದಲ್ಲೇ ಇದ್ದಂತ, ಇವತ್ತಿನ ತನಕ ಪೆಂಡಿಂಗ್ ಇದ್ದಂತ ಯುಎಸ್ ಕಾನ್ಸುಲೇಟ್ ಅನ್ನ ನಿಮ್ಮ ಆಶೀರ್ವಾದದಿಂದ ಕಳೆದ 5 ವರ್ಷಗಳಲ್ಲಿ ಬೆಂಗಳೂರಿಗೆ ತೆಗೆದುಕೊಂಡು ಬರುವಂತ ಅವಕಾಶ ಸಿಕ್ತು. ಮೊನ್ನೆ ನೀವೆಲ್ಲರೂ ಟಿವಿಯಲ್ಲಿ ನೋಡಿರ್ಬೋದು, ರಾಮೇಶ್ವರಂನ ಬಾಂಬ್ ಬ್ಲಾಸ್ಟ್ ಆದ ತಕ್ಷಣದಲ್ಲಿ ಬೆಂಗಳೂರಿನ ಪೊಲೀಸರು ಯಾವ ವೇಗವಾಗಿ ರಾಮೇಶ್ವರಂ ಕೆಫೆ ತಲುಪಿದ್ರು, ಅಷ್ಟೇ ವೇಗವಾಗಿ ಎನ್ಐಎ ಅಧಿಕಾರಿಗಳು ಕೂಡ ಅಲ್ಲಿ ತಲುಪಿದ್ರು. ಡಿಜೆ ಹಳ್ಳಿ, ಕೆಜೆ ಹಳ್ಳಿ ಗಲಾಟೆಗಳಾದ ನಂತರ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ, ಬೆಂಗಳೂರು ಇಡೀ ದಕ್ಷಿಣ ಭಾರತದ ಆರ್ಥಿಕ ರಾಜಧಾನಿ, ಇಲ್ಲಿ ಟೆರರಿಸಂ, ಸ್ಲೀಪರ್ ಸೆಲ್ಗಳಿಗೆ ಅವಕಾಶ ಸಿಗಬಾರದು, ಪ್ರತಿ ಟೆರರಿಸ್ಟ್ ಆರ್ಗನೈಸೇಷನ್ ಬೆನ್ನು ಮುರಿಯುವಂತ ಕೆಲಸ ಆಗಬೇಕು ಅಂತಂದ್ರೆ ಬೆಂಗಳೂರಿಗೆ ಎನ್ಐಎ ಕಚೇರಿ ತರಬೇಕು ಅಂತ ಬೇಡಿಕೆ ಇಟ್ಟು
6 ತಿಂಗಳಲ್ಲಿ ಬೆಂಗಳೂರಿಗೆ ಎನ್ಐಎ ಕಚೇರಿಯನ್ನು ತೆಗೆದುಕೊಂಡು ಬರುವಂತಹ ಕೆಲಸ ಕೂಡ ಕಳೆದ 5 ವರ್ಷದಲ್ಲಿ ಆಯಿತು. ಇವತ್ತು ಬೆಂಗಳೂರಿನಲ್ಲಿ ಯಾವ ಟೆರರಿಸ್ಟ್ ಅಟ್ಯಾಕ್ ಕೂಡ ಆಗದಲೇ ಇರುವಂತಹ ರೀತಿಯಲ್ಲಿ ಸ್ಲೀಪರ್ ಸೆಲ್ಗಳನ್ನು ಧ್ವಂಸ ಮಾಡುವಂತದಕ್ಕೆ ಇವತ್ತು ಎನ್ಐಎ ಸಹಕಾರ ಕೇಂದ್ರ ಸರ್ಕಾರದಿಂದ ಕಳೆದ 5 ವರ್ಷದಲ್ಲಿ ನಮಗೆ ಸಿಕ್ಕಿದೆ. ಕಳೆದ 5 ವರ್ಷದಲ್ಲಿ ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ನ ಗಟ್ಟಿ ಮಾಡುವಂತಹ ದೃಷ್ಟಿಯಿಂದ ಸದಾನಂದ ಗೌಡರು, PC ಮೋಹನ್ ಅವರು, ನಾನು, ಯಡಿಯೂರಪ್ಪನವರ ಸರ್ಕಾರ ಇತ್ತು, ಬೊಮ್ಮಾಯಿಯವರ ಸರ್ಕಾರ ಇತ್ತು, ನಮ್ಮೆಲ್ಲರ ಸಾಮೂಹಿಕ ಪ್ರಯತ್ನದಿಂದಾಗಿ 1,30,030,000 ಕೋಟಿ ರೂಪಾಯಿಯ ಯೋಜನೆಗಳನ್ನು ಬೆಂಗಳೂರಿಗೆ ಕಳೆದ 5 ವರ್ಷದಲ್ಲಿ ನರೇಂದ್ರ ಮೋದಿ ಸರ್ಕಾರದ ಸ್ಯಾಂಕ್ಷನ್ ಇಂದ ನಮಗೆ ಸಿಕ್ಕಿದೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2 ಪ್ರಧಾನಮಂತ್ರಿಗಳು ಕಳೆದ 5 ವರ್ಷದಲ್ಲಿ ವಿಶ್ವದ ಏರ್ಪೋರ್ಟ್ಗಳಲ್ಲಿ ಕಂಪೇರ್ ಮಾಡಿದ್ರೆ ಬೆಂಗಳೂರು ಏರ್ಪೋರ್ಟ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಏರ್ಪೋರ್ಟ್ ಇನ್ ದ ವರ್ಲ್ಡ್ ಅಂತ ಯುನೆಸ್ಕೋ ಅವರು ಸರ್ಟಿಫಿಕೇಶನ್ ಕೊಟ್ಟರು, ಪ್ರಧಾನಮಂತ್ರಿಗಳು ಕೊಟ್ಟಿದ್ದು. 2014ರಲ್ಲಿ ಇಡೀ ಬೆಂಗಳೂರಿನಲ್ಲಿ ಬರೀ 7 ಕಿಲೋಮೀಟರ್ ಮೆಟ್ರೋ ಇದ್ದಿದ್ದು. ಇವತ್ತು ಬೆಂಗಳೂರಿನಲ್ಲಿ 78 ಕಿಲೋಮೀಟರ್ ಮೆಟ್ರೋ ನಡೀತಾ ಇದೆ. ಕೇವಲ 5 ವರ್ಷದಲ್ಲಿ 74 ಕಿಲೋಮೀಟರ್ ಮೆಟ್ರೋಗೆ ಸ್ಯಾಂಕ್ಷನ್ ಸಿಕ್ಕಿದೆ. ಇನ್ನು 4 ತಿಂಗಳಲ್ಲಿ ನಮ್ಮ RV ರೋಡ್, ಬಸವನಗುಡಿಯ RV ರೋಡ್ ನಿಂದ ಪ್ರಾರಂಭ ಆಗಿ ಎಲೆಕ್ಟ್ರಾನಿಕ್ ಸಿಟಿ ವರೆಗೆ ಹೋಗುವಂತ ಎಲ್ಲೋ ಲೈನು ಇನ್ನು 4-5 ತಿಂಗಳಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. 7 ರಿಂದ 8 ಲಕ್ಷ ಜನ ಅಧಿಕವಾಗಿ ಈ ಎಲ್ಲಾ ಲೈನ್ಗಳಲ್ಲಿ ಕೆಲಸ ಹೋಗುವಂತ ವ್ಯಕ್ತಿಗಳಿಗೆ ಇದರಿಂದ ಸಹಾಯ ಆಗುತ್ತೆ. ಸುಮಾರು 17,000 ಕೋಟಿ ರೂಪಾಯಿಯ ಮೆಟ್ರೋ ಲೈನ್ ಅನ್ನ ಪ್ರಧಾನಮಂತ್ರಿಗಳು ಕಳೆದ 5 ವರ್ಷದಲ್ಲಿ ಬೆಂಗಳೂರಿಗೆ ಕೊಟ್ಟಿದ್ದಾರೆ. 3-4 ದಿನಗಳ ಹಿಂದೆ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸುವಂತ ದೃಷ್ಟಿಯಿಂದ ಬೆಂಗಳೂರಿನ ಸುತ್ತಮುತ್ತ ಇರುವಂತ ಎಲ್ಲ ಹೈವೇಗಳನ್ನು ಕನೆಕ್ಟ್ ಮಾಡುವಂತ ಹೊರವರ್ತುಲ ರಸ್ತೆಯನ್ನ 15,000 ಕೋಟಿ ರೂಪಾಯಿಯ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಅನ್ನು ಕೂಡ ಪ್ರಧಾನಮಂತ್ರಿಗಳು ಬೆಂಗಳೂರಿಗೆ ನೀಡಿದ್ರು. 80 ಕಿಲೋಮೀಟರ್ಗಳ ಉದ್ಘಾಟನೆ ಕೂಡ ಆಯಿತು. ಇದರಿಂದ ಸುಮಾರು 30% ಯಾವ ಹೆವಿ ವೆಹಿಕ್ಯುಲರ್ ಟ್ರಾಫಿಕ್ ಇರುತ್ತೆ, ಗೂಡ್ಸ್ ಟ್ರಾಫಿಕ್, ಟ್ರಕ್ಗಳು, ಅವರು ಬೆಂಗಳೂರಿನ ಹಾಸಿ ಇನ್ನೊಂದು ಊರಿಗೆ ಹೋಗಬೇಕಾದವರು ಹೊರಗಡೆಯಿಂದನೇ ಬೈಪಾಸ್ ನಲ್ಲಿ ಇವತ್ತು ಬೆಂಗಳೂರಿನಿಂದ ಹೊರಗಡೆ ಹೋಗಬಹುದು. ಬೆಂಗಳೂರಿನ BMTC ಬಸ್ಗಳಿಗೆ 1,500 ಎಲೆಕ್ಟ್ರಿಕ್ ಬಸ್ಗಳನ್ನು ನರೇಂದ್ರ ಮೋದಿ ಅವರು ಕಳೆದ 5 ವರ್ಷದಲ್ಲಿ ಬೆಂಗಳೂರಿನ BMTC ಬಸ್ಗಳಿಗೆ ಕೊಟ್ಟಿದ್ದಾರೆ. 30 ವರ್ಷದಿಂದ ಸಬರ್ಬನ್ ರೈಲ್ ಆಗಬೇಕು ಬೆಂಗಳೂರಿಗೆ ಅಂತಿತ್ತು. ಎಷ್ಟು ಪ್ರಧಾನಮಂತ್ರಿಗಳು ಬಂದ್ರು, ಎಷ್ಟು ಮುಖ್ಯಮಂತ್ರಿಗಳು ಬಂದ್ರು, ಆದ್ರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಇಲ್ಲಿಂದ ಶಿಫಾರಸನ್ನು ಕಳಿಸಿ ಹಿಂದೆ ಬಿದ್ದು ಬೆಂಗಳೂರಿಗೆ ಸಬರ್ಬನ್ ರೈಲ್ ತರಬೇಕು ಅಂತ ಅವರು ಮಾಡಿದಂತ ಪ್ರಯತ್ನದಿಂದಾಗಿ ಇವತ್ತು 30 ವರ್ಷದಲ್ಲಿ ಆಗದಲೇ ಇದ್ದಂತಹ ಸಬರ್ಬನ್ ರೈಲ್ 17,000 ಕೋಟಿ ರೂಪಾಯಿಯ ಪ್ರಾಜೆಕ್ಟ್ ಬೆಂಗಳೂರಿಗೆ ಮೋದಿ ಸರ್ಕಾರ ಕಳೆದ 5 ವರ್ಷದಲ್ಲಿ ನೀಡಿದೆ. ಇವತ್ತು ಸಬರ್ಬನ್ ರೈಲ್ನ ಕೆಲಸ ಕೂಡ ಪ್ರಾರಂಭ ಆಗ್ತಾ ಇದೆ. ಅನಂತಕುಮಾರ್ ಅವರು ಕೇಂದ್ರ ಸಚಿವರಾಗಿದ್ದಾಗ ಜನೌಷಧಿ ಕೇಂದ್ರಗಳನ್ನು ಶುರು ಮಾಡಿದ್ರು. ಬಡವರಿಗೆ, ಬಗ್ಗರಿಗೆ, ಕಷ್ಟದಲ್ಲಿರುವಂತಹ ವಯಸ್ಸಾದವರಿಗೆ ಕಡಿಮೆ ದರದಲ್ಲಿ ಮಾತ್ರೆಗಳು ಸಿಗಬೇಕು ಅಂತ ಅವ್ರ ಕನಸಿನ ಯೋಜನೆ ಆಗಿತ್ತು. 14 ಜನೌಷಧಿ ಕೇಂದ್ರಗಳನ್ನು ಅವರು ಶುರು ಮಾಡಿದ್ರು. 2019ರಲ್ಲಿ ನಾನು ಆಯ್ಕೆ ಆದ ಮೇಲೆ ನನಗನ್ನಿಸ್ತು ಅನಂತಕುಮಾರ್ ಅವರು ಈ ಕ್ಷೇತ್ರದ ಜನರಿಗೆ, ವಯಸ್ಸಾದವರಿಗೆ, ಬಡ ಮಧ್ಯಮ ವರ್ಗದವರಿಗೆ ಸಹಾಯ ಆಗಬೇಕು ಅಂತ ಇದನ್ನು ಶುರು ಮಾಡಿದ್ರು. ಇದನ್ನ ಜಾಸ್ತಿ ಮಾಡಬೇಕು ಅಂತ ಇವತ್ತು ಬೆಂಗಳೂರು ದಕ್ಷಿಣದಲ್ಲಿ 130 ಜನೌಷಧಿ ಕೇಂದ್ರಗಳಿದೆ. ಪ್ರತಿ ವಾರ್ಡ್ಗೆ ಹೆಚ್ಚು ಕಡಿಮೆ 2 ಜನೌಷಧಿ ಕೇಂದ್ರ ಇದೆ. 2 ಲಕ್ಷ ಜನ ಇದನ್ನ ಪ್ರತಿ ದಿವಸ ಬಳಸ್ತಾ ಇದ್ದಾರೆ. ರಾಮಮೂರ್ತಿ ಅವರು ಮಾತನಾಡ್ತಾ ಹೇಳಿದ್ರು, ಜಯನಗರದಲ್ಲಿ ತಿಂಗಳಿಗೆ 550 ಫ್ರೀ ಡಯಾಲಿಸಿಸ್ ಆಗುವಂತ ಡಯಾಲಿಸಿಸ್ ಸೆಂಟರ್ನ ಕಳೆದ 5 ವರ್ಷದಲ್ಲಿ ಶುರು ಮಾಡಿತು. ಸುಮಾರು 2,000 ನಮ್ಮ ಕ್ಷೇತ್ರದ ಬಡ ಮಕ್ಕಳಿಗೆ 10,000 ರೂಪಾಯಿಯ ನರೇಂದ್ರ ಮೋದಿ ವಿದ್ಯಾನಿಧಿ ಸ್ಕಾಲರ್ಶಿಪ್ ದಾನಿಗಳ ನಿಮ್ಮೆಲ್ಲರ ಸಹಾಯದಿಂದ ಕೊಡುವಂತ ವ್ಯವಸ್ಥೆ ಆಯಿತು. ಪ್ರತಿ ತಿಂಗಳು ನಮ್ಮ ಕಚೇರಿಯಲ್ಲಿ 1,000 ಬಡ ಮಹಿಳೆಯರಿಗೆ, ವಯಸ್ಸಾದಂತವರಿಗೆ ಸುಮಾರು 2 ಕೋಟಿ ರೂಪಾಯಿಯಷ್ಟು ಇಲ್ಲಿಯವರೆಗೆ ಉಚಿತ ಮಾತ್ರೆಗಳನ್ನು ಕೊಡುವಂತ, ಪ್ರತಿ ತಿಂಗಳು ಮಾತ್ರೆ ಕೊಡುವಂತ ವ್ಯವಸ್ಥೆ ನಮ್ಮ ಕಚೇರಿಯಲ್ಲಿ ಕಳೆದ 2 ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಶಾಲೆಗಳನ್ನು ಉನ್ನತೀಕರಣ ಮಾಡುವಂತ ಕೆಲಸಗಳಾಯಿತು. ಇವೆಲ್ಲವೂ ಕೂಡ ನಮ್ಮ ಕಾರ್ಯಕರ್ತರೆಲ್ಲರ ಆಶೀರ್ವಾದದಿಂದಾಗಿರುವಂಥದ್ದು. ಸಾಮೂಹಿಕವಾಗಿ ನಾವು ಮಾಡಿರುವಂತಹ ಸಾಧನೆ ಇದು. ಇದರ ಆಧಾರದ ಮೇಲೆ ನನಗೆ ವಿಶ್ವಾಸ ಇದೆ. ನಾನು ವಿಜಯಣ್ಣ ಇಲ್ಲಿದ್ದಾರೆ, ನಾನು ಅವರಿಗೆ ವಿಶ್ವಾಸ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ.
ಈ ಬಾರಿ ಬೆಂಗಳೂರು ದಕ್ಷಿಣ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಇತಿಹಾಸ ಬರೆಯುವಂತದ್ದಿದೆ. ಹೋದ ಬಾರಿ ಬೆಂಗಳೂರಿನ ಇತಿಹಾಸದಲ್ಲೇನೆ ಅತಿ ಹೆಚ್ಚು ಮಾರ್ಜಿನ್ ಇಂದ ಬೆಂಗಳೂರು ದಕ್ಷಿಣದಲ್ಲಿ ನಾವು ಗೆದ್ದಿದ್ವಿ. 3 ಲಕ್ಷ ವೋಟ್ಗಳಿಂದ ಗೆದ್ದಿದ್ವಿ. ಈ ಬಾರಿ ವಿಜಯಣ್ಣ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಮಾರ್ಜಿನ್ ನಲ್ಲಿ 5 ಲಕ್ಷ ಮತಗಳ ಅಂತರದಿಂದ ಭಾರತೀಯ ಜನತಾ ಪಾರ್ಟಿ ಬೆಂಗಳೂರು ದಕ್ಷಿಣವನ್ನ ಗೆಲ್ಲುತ್ತೆ. ಜೂನ್ 4ನೇ ತಾರೀಕು ನಾವೆಲ್ಲರೂ ಇಲ್ಲಿರುವಂತಹ ಕಾರ್ಯಕರ್ತರು ನರೇಂದ್ರ ಮೋದಿ ಅವರ ಈ ಅಶ್ವಮೇಧ ಯಜ್ಞದಲ್ಲಿ ಬೆಂಗಳೂರು ದಕ್ಷಿಣವನ್ನು ಕೂಡ ನಾವು ಅರ್ಪಿಸಿ ಅವತ್ತು ಸಂಜೆ ನಿಮ್ಮ ಹತ್ರ ಬಂದು 5 ಲಕ್ಷ ಮತಗಳ ಅಂತರದಿಂದ ಗೆದ್ದಿರುವಂತಹ ಸರ್ಟಿಫಿಕೇಟ್ ಅನ್ನು ಜನವರಿ 4ನೇ ತಾರೀಕು ನಾನು ನಿಮಗೆ ಕೊಡ್ತೀನಿ ಎನ್ನುವಂತಹ ಭರವಸೆಯನ್ನು ಈ ಸಂದರ್ಭದಲ್ಲಿ ನಿಮಗೆ ನೀಡಿ ಮಾಡಿರುವಂತಹ ಕೆಲಸದ ಆಧಾರದ ಮೇಲೆ, ಜನರ ಪ್ರೀತಿ ವಿಶ್ವಾಸದ ಆಧಾರದ ಮೇಲೆ, ಯುವ ನಾಯಕತ್ವದ ಆಧಾರದ ಮೇಲೆ ನಾವಿವತ್ತು ಜನರು ಮಧ್ಯೆ ಹೋಗ್ತಾ ಇದ್ದೀವಿ. ವಿಜಯಣ್ಣ ಯಾವತ್ತು ರಾಜ್ಯಾಧ್ಯಕ್ಷರಾಗಿ ಘೋಷಣೆ ಆದ್ರು ಅವತ್ತಿಂದ ಕಾರ್ಯಕರ್ತರಲ್ಲಿ ಹೊಸ ಸ್ಫೂರ್ತಿ ಮತ್ತು ಹೊಸ ಚೈತನ್ಯ ಬಂದಿದೆ. ರಾಜ್ಯದಾದ್ಯಂತ ಅವರು ಮಿಂಚಿನ ಸಂಚಲನ ಮಾಡ್ತಾ ಇದ್ದಾರೆ. ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಅಭ್ಯರ್ಥಿಗಳನ್ನ ಗೆಲ್ಲಿಸಲಿಕ್ಕೆ, ಐತಿಹಾಸಿಕ ಬಹುಮತದಿಂದ ಗೆಲ್ಲಿಸಲಿಕ್ಕೆ ಅವರು ಮತ್ತು ರಾಜ್ಯದ ಪೂರ ತಂಡ ಇವತ್ತು ಕೆಲಸ ಮಾಡ್ತಾ ಇದೆ. ರಾಮಮೂರ್ತಿ ಅವರು ಅಧ್ಯಕ್ಷರಾದ ನಂತರ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲೂ ಕೂಡ ಹೊಸ ಶಕ್ತಿ ಮತ್ತು ಚೈತನ್ಯ ನಮ್ಮೆಲ್ಲ ಕಾರ್ಯಕರ್ತಗಳ ಮಧ್ಯೆ ಬಂದಿದೆ. ನಾವೆಲ್ಲರೂ ಕೂಡ ಇವತ್ತು ಒಗ್ಗಟ್ಟಿನಿಂದ ಐತಿಹಾಸಿಕವಾದಂತಹ ರಿಸಲ್ಟ್ ಅನ್ನ ಕೊಡ್ತೇವೆ. ನಿನ್ನೆ ಬೊಮ್ಮನಹಳ್ಳಿಗೆ ಹೋದ್ರೆ ಸತೀಶ್ ಅಣ್ಣ ಹೇಳ್ತಾ ಇದ್ರು, ಹೋದ್ ಸತಿ ನಮ್ಗೆ 75,000 ಲೀಡ್ ಬಂದಿತ್ತು, ಈ ಸತಿ ನಾವು 1 ಲಕ್ಷ ಬೊಮ್ಮನಹಳ್ಳಿ ಕೊಡ್ತೀವಿ ಅಂತ. ಮೊನ್ನೆ ಗೋವಿಂದರಾಜನಗರಕ್ಕೆ ಹೋದ್ರೆ ಸೋಮಣ್ಣ ಅವರು, ಅರುಣ್ ಅವರು, ಅಲ್ಲಿದ್ದವರು ಎಲ್ಲ ನಮ್ಮ ಕಾರ್ಯಕರ್ತರು ಹೇಳಿದ್ರು, ವಿಜಯನಗರ ಗೋವಿಂದರಾಜನಗರ ಸೇರಿಸಿ ಈ ಸತಿ 1.25 ಲಕ್ಷ ನಾವು ಬರೀ 2 ಕ್ಷೇತ್ರಗಳಿಂದ ಕೊಡ್ತೀವಿ ಅಂತ ಅಲ್ಲಿನ ಕಾರ್ಯಕರ್ತರು ಹೇಳ್ತಾ ಇದ್ರು. ಅಶೋಕಣ್ಣ ಹೇಳಿದ್ರು, ಹೋದ್ ಸತಿ ಪದ್ಮನಾಭ ನಗರದಲ್ಲಿ ಎಷ್ಟು ಲೀಡ್ ಬಂದಿತ್ತೋ ಅದಕ್ಕಿಂತ 25,000 ಲೀಡನ್ನ ಪದ್ಮನಾಭ ನಗರದಲ್ಲಿ ಜಾಸ್ತಿ ಮಾಡ್ತೀವಿ ಅಂತ ಅವ್ರು ಹೇಳಿದ್ರು. ಬಿಟಿಎಂ ಲೇಔಟ್ ನಲ್ಲಿ ಹೋದ್ ಸತಿನೇ ನಮಗೆ ಹೆಚ್ಚು ಕಡಿಮೆ 20,000 ಲೀಡ್ ಬಂದಿತ್ತು, 21,000 ಲೀಡ್ ಬಂದಿತ್ತು. ಈ ಸತಿ ಬಿಟಿಎಂ ಲೇಔಟ್ ನಲ್ಲೂ ಕೂಡ 40,000 ಲೀಡನ್ನ ನಾವು ಬಿಟಿಎಂ ಲೇಔಟ್ ನಿಂದನೂ ತರ್ತೀವಿ ಅನ್ನುವಂತ ಉತ್ಸಾಹ ಬಿಟಿಎಂ ನ ಇಡೀ ತಂಡ ಇವತ್ತು ವ್ಯಕ್ತಪಡಿಸ್ತಾ ಇದೆ. ಚಿಕ್ಕಪೇಟೆ, ಜಯನಗರ ಎಲ್ಲ ಕಡೆ ಇವತ್ತು 25,000 ಜಯನಗರದಿಂದ ಕೊಡ್ತೀವಿ ಅಂತ ರಾಮಮೂರ್ತಿ ಅವರು ಹೇಳ್ತಾ ಇದ್ದಾರೆ. ರವಿ ಸುಬ್ರಹ್ಮಣ್ಯ ಅವರು ಮೊನ್ನೆ ಹೇಳಿದ್ರು, ಬಸವನಗುಡಿಯಲ್ಲಿ 1,35,000 1,40,000 ಆಸ್ಪಾಸಿಗೆ ಪೋಲಿಂಗ್ ಮಾಡಿಸ್ತೀವಿ. ಕಾಂಗ್ರೆಸ್ಸಿಗೆ ಎಲ್ಲಾ ಸೇರಿದ್ರು 20,000 ದಾಟಲ್ಲ. ನಾವು ಬಸವನಗುಡಿ ಒಂದರಲ್ಲೇನೆ 1 ಲಕ್ಷ ಲೀಡನ್ನ ಬಸವನಗುಡಿಯಿಂದ ಕೊಡ್ತೀವಿ ಅಂತ ಅವ್ರು ಹೇಳಿದ್ರು. ಹೀಗೆ ಜೂನ್ 4ನೇ ತಾರೀಕು ಕೌಂಟಿಂಗ್ ಸೆಂಟರ್ ಅಲ್ಲಿ ಕೌಂಟಿಂಗ್ ಪ್ರಾರಂಭ ಆದ್ರೆ ಮೊದಲನೇ ರೌಂಡ್ ಇಂದ ಲಾಸ್ಟ್ ರೌಂಡ್ ವರೆಗೂ ಭಾರತೀಯ ಜನತಾ ಪಾರ್ಟಿಯ ಮೋದಿಯವರ ನಾಗಾಲೋಟ ಯಾವ ರೀತಿ ಓಡುತ್ತೆ ಅಂತಂದ್ರೆ ವಿಜಯಣ್ಣ, ನಾವು ನಿಮಗೆ ಅರ್ಧ ಗಂಟೆಗೆ ಫೋನ್ ಮಾಡಿ 1 ಲಕ್ಷ ದಾಟ್ತು ಅಂತ ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಆ ಕಾನ್ಫಿಡೆನ್ಸ್ ಅಲ್ಲಿ ನಾವು ಇವತ್ತು ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ. ನಮ್ಮೆಲ್ಲ ಕಾರ್ಯಕರ್ತರ ಅತ್ಯಂತ ಪರಿಶ್ರಮ, ಅವರ ಪ್ರೀತಿ ಆಧಾರದ ಮೇಲೆ ಚುನಾವಣೆಯನ್ನು ಗೆದ್ಕೊಂಡು ಬರ್ತೀವಿ ಎನ್ನುವಂತ ವಿಶ್ವಾಸವನ್ನ ನಮ್ಮ ಯುವ ನಾಯಕರು, ರಾಜ್ಯಾಧ್ಯಕ್ಷರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಈ ಸಂದರ್ಭದಲ್ಲಿ ನೀಡ್ತಾ ಮತ್ತೊಮ್ಮೆ ಅವರ ಸಮಯವನ್ನ ಕೊಟ್ಟು ನಮ್ಮ ಕಚೇರಿಯನ್ನ ಅವರ ಅಮೃತಹಸ್ತದಿಂದ ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಎಲ್ರಿಗೂ ಕೂಡ ನಮಸ್ಕಾರ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಂದೇ ವಂದೇ. ಧನ್ಯವಾದಗಳು ತೇಜಸ್ವಿರವರೇ. 2024 ಮೋದಿ ಒನ್ಸ್ ಮೋರ್ ಘೋಷವಾಕ್ಯದ ಟಿ ಶರ್ಟ್ ಅನ್ನು ಈಗ ಬಿಸ್ನೆ ಬರಬೇಕು, ಮೋದಿ ಅವ್ರಿಗೆ ಕೇಳಿಸ್ಬೇಕು ನಮ್ಮ ದಕ್ಷಿಣ ಎಷ್ಟು ಕಾನ್ಫಿಡೆಂಟ್ ಆಗಿದೆ ಅಂತ. 2024 ಭಾರತ್. ಈಗ ಮೋರ್ 2024 ಈ ಘೋಷವಾಕ್ಯ ಇರುವಂತಹ ಟಿ ಶರ್ಟ್ ಇವತ್ತು ಅನಾವರಣಗೊಂಡಿದೆ.
ಬರುವಂತ ದಿನದಲ್ಲಿ ಕ್ಷೇತ್ರದಲ್ಲಿ ಸುಮಾರು 50,000 ಟಿ ಶರ್ಟ್ಗಳನ್ನ ನಮ್ಮ ಕಾರ್ಯಕರ್ತರು ಜನ ಎಲ್ಲರೂ ಕೂಡ ಇದನ್ನ ಹಾಕೊಂಡು ಎಲ್ಲಿ ನೋಡಿದ್ರು ಈ ಟಿ ಶರ್ಟೇ ಕಾಣಬೇಕು. ಬೆಳಗ್ಗೆ ಮೈಯಾಸ್ ಕಾಫಿ ಹತ್ರ ಹೋದ್ರೆ ಇರಬೇಕು, SLV ಹತ್ರ ಇರಬೇಕು, ಲಾಲ್ಬಾಗಲ್ಲಿ ಇರಬೇಕು, ಮಡಿವಾಳದಲ್ಲಿ ಇರಬೇಕು. ಕಾಂಗ್ರೆಸ್ನವ್ರು ಆಚೆ ಕಡೆ ಬರಕ್ಕೆ ಆಗ್ಬಾರ್ದು, ಆಚೆ ಬಂದ್ರೆ ಅವ್ರಿಗೆ ಇದೇ ಕಾಣಬೇಕು. ಇದನ್ನ ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳಿ ಮತ್ತೊಮ್ಮೆ ವಿಜಯಣ್ಣಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.